ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ನ ಎರಡನೇ ವರ್ಷ ಅಂದರೆ ಇದು ಎರಡನೇ ವಿಡಿಯೋ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ನ ಎರಡನೇ ವಿಡಿಯೋ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜನ್ನು ಆಪ್ಷನ್ ಟ್ರೇಡರ್ಸ್ ಯಾವ ಥರ ಯೂಸ್ ಮಾಡ್ಕೋಬಹುದು ನಾವು ಕನ್ಫ್ಯೂಸ್ ಇಲ್ದನೆ ಅಂತಂದರೆ ನೋಡಿ. ಎಗೇನ್ ನಾವು ಮೂವಿಂಗ್ ಅವರೇಜ್ ಸೆಟ್ಟಿಂಗ್ನ ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮಿಷ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ಫಸ್ಟು ನೀವು ಆಪ್ಷನ್ ಚೈನನ್ನು ಚೂಸ್ ಮಾಡ್ಕೊಂಡು ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ ದ ಮನಿ ಅಥವಾ ಔಟ್ ಆಫ್ ದ ಮನಿ. ನಾನು ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂದರೆ ಇನ್ ದ ಮನಿನ ಸಜೆಸ್ಟ್ ಮಾಡ್ತೀನಿ. ಇಲ್ಲೇ ಎಕ್ಸಾಂಪಲ್, ಇವಾಗ ನಿಫ್ಟಿ ಬಂದು 22,500 ಟ್ರೇಡ್ ಆಗ್ತಾ ಇದೆ. ನಾನು 22,300 ಅಥವಾ 22,000 ಸೆಲೆಕ್ಟ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. 22,200 ಎಸ್ 22,000 ಇಲ್ಲಿದೆ ನೋಡಿ. 22,000 ಕಾಲ್ ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಚಾರ್ಟನ್ನು ನೀವು ಹಾಕೋಬೇಕಾಗುತ್ತೆ. ಎಗೇನ್ ಇಲ್ಲಿ ಮೂವಿಂಗ್ ಅವರೇಜನ್ನು ನಾವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಎಗೇನ್ 26 ಮೂವಿಂಗ್ ಅವರೇಜ್, 26 ಇನ್ಪುಟನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. 26 ಓಕೆ ನೋಡಿ, ಇಷ್ಟೇ ನೀವು ಮಾಡಬೇಕಾಗಿರೋದು. ನೀವು ಇಲ್ಲಿ ಕಾಣ್ತಾ ಇದೆಯಾ? ಓಕೆ, ಇಲ್ಲಿ ಈ ಮೂವಿಂಗ್ ಅವರೇಜನ್ನು ಕ್ರಾಸ್ ಮಾಡಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆದರೆ ನಾವು ಬೈಯನ್ನು ಮಾಡ್ಬೋದು. ಫಸ್ಟು ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಬರುತ್ತೆ ನೋಡಿ. ಬೈಯಿಂಗ್ ನಮಗೆ ಎಕ್ಸಾಕ್ಟ್ಲಿ 284 285ಕ್ಕೆ ಸಿಗುತ್ತೆ. ಇದು 1 ಮಿನಿಟ್ ಇದು 5 ಮಿನಿಟ್ ಟೈಮ್ ಫ್ರೇಮಲ್ಲಿ 288 ಅಥವಾ 300ಕ್ಕೆ ಸಿಗ್ಬೋದು ನಿಮಗೆ. ಈ ಸ್ಟಾಪ್ ಲಾಸ್ ಬಂದು 249 ಅಂದರೆ 50 ಪಾಯಿಂಟ್ ಇಲ್ಲಿ ನೀವು ಸ್ಟಾಪ್ ಲಾಸನ್ನು ಕೊಡಬೇಕಾಗತ್ತೆ. ಬಟ್ ಇಲ್ಲಿ ನೋಡಿ ಪ್ರಾಫಿಟ್ ಎಷ್ಟಿದೆ, 477ಕ್ಕೆ. ಅವತ್ತು ಅಂದರೆ ಎಷ್ಟನೇ ತಾರೀಕಿದು? 24 ಮೇ 2016ನಲ್ಲಿ 77ಕ್ಕಿದು ಕ್ಲೋಸ್ ಆಗಿದೆ. ನಿಮಗೆ ಎಕ್ಸಿಟನ್ನೇ ಕೊಟ್ಟಿಲ್ಲ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡೇ ನೋಡಿ, ಮೂವಿಂಗ್ ಅವರೇಜ್ ಮೇಲ್ಗಡೆನೇ ಇದೆ. ಇದು ಇಲ್ಲೇ ಓಪನ್ ಆಗಿರ್ತದೆ, ಇದರಿಂದ ಕೆಳಗಡೆ ಬರುತ್ತೆ. ಬಟ್ ಮೂವಿಂಗ್ ಅವರೇಜನ್ನು ಅದು ಕ್ರಾಸ್ ಮಾಡಿ ಕೆಳಗಡೆ ಬಂದಿರಲ್ಲ. ನೀವು ಇಲ್ಲಿ ಬೈ ಮಾಡಿದ್ರೆ ಎಷ್ಟು 396 ಅಥವಾ 413 ಬೈ ಮಾಡಿದ್ರೆ ನಿಮಗೆ 481 ಇಲ್ಲಿ ಎಕ್ಸಿಟ್ ಕೊಟ್ಟಿದೆ. ಅಥವಾ ಇಲ್ಲೂ ಎಕ್ಸಿಟ್ ಆಗಿರಬಹುದು, ಅಥವಾ ಇಲ್ಲಂತೂ ನೀವು ಎಕ್ಸಿಟ್ ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸಿಟ್ ಕೊಟ್ಟಿರ್ತದೆ 483. ಅಲ್ಲೇ 400 ಅಂದರೆ 30ರಿಂದ 83 ಅಂದರೆ ಒಂದು 50 ಪಾಯಿಂಟ್ ಇಲ್ಲಿ ನಿಮಗೆ ಪ್ರಾಫಿಟನ್ನು ನೀವು ನೋಡ್ಬೋದು. ಇನ್ನು ಹಿಂದಿನ ದಿನಗಳಲ್ಲಿ ಯಾವ ಥರ ಆಗಿದೆ ನೋಡೋಣ. ನೋಡಿ, ಇದೊಂದು ಬಿಗ್ ಕ್ಯಾಂಡಲು. ಈ ಥರ ಕ್ಯಾಂಡಲ್ ಫಾರ್ಮ್ ಆದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಎಂಟ್ರಿನ ತಗೋಬಾರ್ದು. ಓಕೆ, ರೂಲ್ಸ್ ಗೊತ್ತಿದೆಯಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, 15ನೇ ತಾರೀಕು ಏನಾಗಿದೆ? ನೋ ಟ್ರೇಡ್, ಕಾಲ್ ಆಪ್ಷನ್ ಟ್ರೇಡ್ ಇಲ್ಲ. ಇನ್ನು 14th ನೋಡಿ, 14th ಓಕೆ, ಇಲ್ಲಿ ಇದು ಮೇಲ್ಗಡೆ ಹೋಗಿದೆ. ನೀವು ಸ್ಟಾಪ್ ಲಾಸ್ ಇಲ್ಲಿ ಸ್ವಿಂಗ್ ಲೋ ಬಂದು ಇಲ್ಲಿದೆ. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು 289 198 100 ರೂಪೀಸ್ ನೀವು ಇಲ್ಲಿ ಸ್ಟಾಪ್ ಲಾಸ್ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಸ್ಟಾಪ್ ಲಾಸ್ ಸ್ಟಾರ್ಟಿಂಗ್ ಏನಾದ್ರು ನೀವು ಎಂಟ್ರಿ ತಗೊಂಡಿದ್ರೆ ಡೆಫಿನೆಟ್ಲಿ ಇಲ್ಲೊಂದು ನಿಮಗೆ ಎಕ್ಸಿಟ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಇಲ್ಲೇ ಒಂದು ಎಂಟ್ರಿ ತಗೊಂಡಿದ್ರೆ ಸ್ಟಾಪ್ ಲಾಸ್ ಬಂದು 268 ನೋಡಿ, 299 ಎಕ್ಸಾಕ್ಟ್ಲಿ ಎಲ್ಲಿ ತನಕ ಹೋಗಿದ್ದಾನೆ 399 ಅಂದರೆ 100 ಪಾಯಿಂಟ್ ಇಲ್ಲೂ ಕೂಡ ನಿಮಗೆ ಪ್ರಾಫಿಟ್ ಆಗಿರುವಂಥ ಸಾಧ್ಯತೆ ಖಂಡಿತ ಇರ್ತದೆ. ನೆಕ್ಸ್ಟ್ ನೀವು 13th ಬಂದರೆ ನೋಡಿ, ಇಲ್ಲೂ ಕೂಡ ಒಂದು ಎಂಟ್ರಿ ಎಷ್ಟಕ್ಕೆ 205 256 205 206 ಅಂದರೆ ಇಲ್ಲಿ 50 ಪಾಯಿಂಟ್ಸ್.
ನೋಡಿ, ಇಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್, ಇಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್. ಎಂಟ್ರಿ ಸಿಕ್ತು ಅಂದ್ರೆ ನೀವು ತಗೊಬಿಡ್ಬೇಕು. ಇದು ಓಪನಿಂಗ್ ಲೆವೆಲು, ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿರುವಂತ ಕ್ಯಾಂಡಲ್ಸ್ ಗಳಿದೆಲ್ಲ ನೋವೇ. ಇಲ್ಲಿ ನೋಡಿ, ಇಲ್ಲೊಂದು ಎಂಟ್ರಿ ಸಿಕ್ಕಿದೆ ನೋಡಿ. ಎಷ್ಟಕ್ಕೆ? ನೀವು ಎಕ್ಸಾಕ್ಟ್ಲಿ 297ರಿಂದ 342 ತನಕ ಹೋಗಿದೆ. ಅಂದ್ರೆ ಇಲ್ಲೂ ಒಂದು 50 ಪಾಯಿಂಟ್ಸ್. ಇಲ್ಲಿ ಎಕ್ಸಿಟ್ ಬಂದು ನಿಮಗೆ 310, ಇಲ್ಲಿಂದ 310ಕ್ಕೆ ನಿಮಗೆ ಎಕ್ಸಿಟ್ ಆಗಿರ್ತದೆ ನೋಡಿ. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಅಂದ್ರೆ ಇಲ್ಲಿ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ ಡೀಪ್ ಆಫ್ ದ ಇನ್ ದ ಮನಿ. ಅಂದ್ರೆ ಒಂದು 500 ಪಾಯಿಂಟ್ ಇನ್ ದ ಮನಿಗೆ ಹೋದಾಗ ನಿಫ್ಟಿ ಒಂದು 10 ಪಾಯಿಂಟ್ಸ್ ಮೂವ್ ಆದರೆ ಇದು ಒಂದು 7 to 6 ಪಾಯಿಂಟ್ಸ್ ಅಥವಾ 8 ಪಾಯಿಂಟ್ಸ್ ಮೂವ್ ಆಗುವಂಥ ಸಾಧ್ಯತೆ ಇರ್ತದೆ. ಆ ಉದ್ದೇಶಕ್ಕೋಸ್ಕರ ಇದರಲ್ಲಿ ವಿನ್ನಿಂಗ್ ರೇಟ್ಸ್ ತುಂಬ ಚೆನ್ನಾಗಿರ್ತದೆ. ಜೊತೆಗೆ ಎಂಟ್ರಿನೂ ಕೂಡ ನಿಮಗೆ ತುಂಬ ಅರ್ಲಿಯರ್ ಆಗಿ ಸಿಗೋದ್ರಿಂದ ನೀವು ಡೀಪ್ ಆಫ್ ದ ಇನ್ ದ ಮನಿಯನ್ನು ಸೆಲೆಕ್ಟ್ ಮಾಡೋದು ಇಲ್ಲಿ ಬೆಟರ್ ಆಗುತ್ತೆ. ಇದರ ಒಂದು ವಿನ್ನಿಂಗ್ ರೇಟ್ ತುಂಬ ಚೆನ್ನಾಗಿರ್ಬೇಕಾದ್ರೆ ಇದನ್ನು ನೀವು ಪುಟ್ ಆಪ್ಷನ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯಾವ ಥರ ನಾವು ಪುಟ್ ಆಪ್ಷನ್ ಯೂಸ್ ಮಾಡ್ಬೋದು ಅಂತೇಳಿ ನೋಡೋಣ. ಮನಿ 500 ಪಾಯಿಂಟ್ ಹೋಗೋಣ. 22,500, 23,000. ಓಕೆ, ಇದನ್ನು ಸೆಲೆಕ್ಟ್ ಮಾಡೋಣ. 23,000 ಚಾರ್ಟ್ ನೋಡಿ. ನಿಮಗೆ ನಿನ್ನೆ ಎಷ್ಟನೇ ತಾರೀಕು? 17th ನಿಮಗೆ ಎಂಟ್ರಿ ಸಿಕ್ಕಿಲ್ಲ. ಒಂದು ಎಂಟ್ರಿ ಇಲ್ಲಿ ಸಿಕ್ಕಿದೆ. ಎಲ್ಲಿ ಎಷ್ಟನೇ ಯಾವಾಗ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದೆ. 532 ಅಥವಾ 540ಕ್ಕೆ ಸಿಕ್ಕಿದೆ. 540ರಿಂದ ಒಂದು 550, 60 ತನಕ ಸಿಕ್ಕಿ ಮತ್ತೆ ಅದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡಿದೆ. ಇಲ್ಲಿ ನೋಡಿ, ಇಲ್ಲೊಂದು ಇದು ವಾಲ್ಯೂಮ್ ಇರಲಿಲ್ಲ. ಹಿಂದಿನ ಒಂದು ದಿನಗಳಲ್ಲಿ ವಾಲ್ಯೂಮ್ ಇಲ್ಲದ ಕಾರಣ ಈ ರೀತಿ ಕ್ಯಾಂಡಲ್ಗಳು ಫಾರ್ಮ್ ಆಗಿದೆ. ಎಕ್ಸ್ಪೈರಿ ಹತ್ರ ಬರ್ತಾ ಬರ್ತಾ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ನೋ ಪ್ರಾಬ್ಲಮ್. ಇಂದ ಮನೆಯಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಎಂಟುನೂರು ನೋಡೋಣ, 800 ಅಥವಾ 500 ನೋಡೋಣ. 500 ನೋಡೋಣ, 500 ನೋಡೋಣ. ಓಕೆ, 500 ನೋಡಿ. 500 ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಿದೆ. ಎಷ್ಟನೇ ತಾರೀಕಿದು? 16ನಲ್ಲಿ ಮೇಲ್ ಬಂತು. ಎಂಟ್ರಿ ಎಲ್ಲಿ ತನಕ? 300ರಿಂದ 390, 100 ಪಾಯಿಂಟ್ಸ್ ಎಕ್ಸಾಕ್ಟ್ಲಿ. ಇಲ್ಲಿ 325 ಮತ್ತು 423, 100 ಪಾಯಿಂಟ್, 100 to 80 ಪಾಯಿಂಟ್ ಇಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೇಮ್ ಸ್ಟ್ರಾಟಜಿ, ಇನ್ನೂ ಏನು ಕನ್ಫ್ಯೂಸ್ ಇಲ್ಲ. ಈ ಒಂದು ಸಾಫ್ಟ್ವೇರ್ ಏನು ಇದು EMA ಇರ್ತದೆ, ಇದರ ಒಂದು ಫಾಲೋ ಅಪ್ ಮಾಡ್ಬೇಕಷ್ಟೇ. ನೀವು ಎಂಟ್ರಿ ಎಕ್ಸಿಟು ಕರೆಕ್ಟಾಗಿ ನೀವು ಮ್ಯಾಚ್ ಮಾಡಿದ್ರೆ ಡೆಫಿನೆಟ್ಲಿ ಡಿಸಿಪ್ಲಿನ್ ಆಗಿ ನೀವು ಇಲ್ಲಿ ಒಂದು ವಿನ್ನಿಂಗ್ ರೇಟ್ ತುಂಬ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮ್ ನಿಮಗೆ TVS ಮೋಟರ್ ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೆ. ಇಲ್ಲಿ ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿಗಿಂತ ನೀವು ಆಪ್ಷನ್ ಚೈನ್ಗೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಎಂಟ್ರಿ ಮತ್ತು ಎಕ್ಸಿಟ್ ಖಂಡಿತವಾಗ್ಲೂ ಕೂಡ ಗೊತ್ತಾಗ್ತದೆ. ಇಲ್ಲೇ ಆಗುತ್ತೆ, ಇಷ್ಟೇ ನಮ್ಗೆ ಲಾಸ್ ಆಗುತ್ತೆ ಅಂತೇಳಿ ನೀವು ಆ್ಯಕ್ಯುರೇಟಾಗಿ ನೀವು ಫಿಕ್ಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು. ಇಟ್ ಈಸ್ ದ ಬೆಟರ್ ನೋಡಿ. ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನೋಡಿ. ಇಲ್ಲಿ ಎಂಟ್ರಿ ಸಿಕ್ಕಿದೆ, ಇಲ್ಲಿ ಎಕ್ಸಿಟ್. ಇಷ್ಟೇ ಸಿಂಪಲ್ ಆಗಿ. ರೂಲ್ಸ್ ಏನಂದರೆ 26 ಡೇ ಮೂವಿಂಗ್ ಅವರೇಜು ಅಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ ದ ಮನಿಲಿ ನೀವು ಅಪ್ಲೈ ಮಾಡ್ಬೋದು. ಔಟ್ ಆಫ್ ದ ಮನಿಗೂ ಅಪ್ಲೈ ಮಾಡ್ಬೋದು. ಬಟ್ ಔಟ್ ಆಫ್ ದ ಮನಿಲಿ ಪ್ರೀಮಿಯಮ್ಮು ಬೇಗ ಮೂವ್ ಆಗದ ಕಾರಣ ನೀವು ಇನ್ ದ ಮನಿಯನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಇನ್ ದ ಮನಿಗೆ ನೀವು ಅಪ್ಲೈ ಮಾಡಿ ಅದನ್ನು ನೀವು ತುಂಬ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಇರಲ್ಲ. ಎಂಟ್ರಿ ಆ್ಯಕ್ಯುರೇಟ್ ಆಗಿರಬೇಕು, ಎಕ್ಸಿಟ್ ಕೂಡ ಆ್ಯಕ್ಯುರೇಟ್ ಆಗಿರಬೇಕು. ನೀವು ಎಂಟ್ರಿ ಕೊಡ್ತು ಅಂದರೆ ನೀವು ಎಂಟ್ರಿ ತಗೋಬೇಕು, ಎಕ್ಸಿಟ್ ಕೊಡ್ತು ಅಂದರೆ ನೀವು ಎಕ್ಸಿಟನ್ನು